ಕಾನ್ಫಿಡೆಂಟ್ ಗ್ರೂಪ್ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಯ್ ಸಾವು ಸೂಸೈಡ್ ಅನ್ನೋದು ಗೊತ್ತಾಗಿದ್ದು ಹೇಗೆ? ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ನಲ್ಲಿ ಏನೆಲ್ಲ ಗೊತ್ತಾಯ್ತು? ಬಲಗೈದಿಂದ ಎದೆಗೆ ಶೂಟ್ ಮಾಡಿಕೊಂಡಿದ್ದಾರೆ ರಾಯ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಎದೆಯ ಎಡಭಾಗದಿಂದ ಬುಲೆಟ್ ಬೆನ್ನಲ್ಲಿ ಸಿಲುಕಿದೆ. ಎದೆಗೆ ಹಾರಿಸಿಕೊಂಡಿರುವಂತಹ ಗುಂಡು ದೇಹದಲ್ಲೇ ಸಿಲುಕಿತ್ತು. ಒಂದು ಸುತ್ತು ಮಾತ್ರ ರಾಯ್ ರವರು ಗುಂಡು ಹಾರಿಸಿಕೊಂಡಿದ್ದಾರೆ. ಇನ್ನು ಎದೆ ಮೇಲೆ ಗನ್ನಿಟ್ಕೊಂಡು ಶೂಟ್ ಮಾಡಿಕೊಂಡಿದ್ದು ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನಿನ್ನೆ ಸಿಜೆ ರಾಯ್ ರವರು ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎದೆಯ ಎಡಭಾಗಕ್ಕೆ ಅವರೇ ಫೈರ್ ಮಾಡಿಕೊಂಡಿದ್ದಾರೆ, ಹತ್ತಿರದಿಂದ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಾದ್ರೆ ಪ್ರತೀಕ್ಷಾ, ನಿನ್ನೆ 3:16 ಸುಮಾರಿಗೆ ಮಧ್ಯಾಹ್ನ ಬೆಂಗಳೂರಿನ ಲ್ಯಾಂಡ್ ಫೋರ್ಸ್ ರಸ್ತೆಯ ಅವರ ಕಚೇರಿಯಲ್ಲಿ ನಡೆದಿರುವಂತದ್ದು. 3 ಗಂಟೆ ಸುಮಾರಿಗೆ ಐಟಿ ಅಧಿಕಾರಿಗಳಿಗೆ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅಂತ ಹೇಳಿ ಬಂದಂತ ಟಿಜೆ ರಾಯ್ ಅವರು ನೇರವಾಗಿ ಬಂದಂತ ಸಂದರ್ಭದಲ್ಲಿ ಅವರ ಕಚೇರಿಗೆ ಬರ್ತಿದ್ದಂತ ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಅನ್ನ ಪಡೆದು ಸಹಿಯಾದಂತ ಟಿಜೆ ರಾಯ್ ಅವರು ನೇರವಾಗಿ ಅವರ ಕ್ಯಾಬಿನ್ಗೆ ಹೋಗಿ ಯಾರನ್ನು ಕೂಡ 10 ನಿಮಿಷ ಒಳಗಡೆ ಬಿಡಬೇಡಿ ಅಂತ ಹೇಳಿ ಒಳಗಡೆ ಹೋದಂತವರು ಸರಿಸುಮಾರು 10 ನಿಮಿಷಗಳ ನಂತರದಲ್ಲಿ 3:16 ಸುಮಾರಿಗೆ ಸುಮಾರು ಒಂದು ಸುತ್ತಿನ ಗುಂಡನ್ನ ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಅಂದ್ರೆ 0.25 ಬೋರ್ ಪಿಸ್ತೂಲ್ ನಿಂದ ಫೈರಿಂಗ್ ಅನ್ನ ಮಾಡ್ಕೊಂಡಿರುವಂತದ್ದು ಗೊತ್ತಾಗಿದೆ. ಅದು ಕೂಡ ಕ್ಲೋಸ್ ರೇಂಜ್ ನಲ್ಲಿ. ಅಂದ್ರೆ ತಮ್ಮ ಬಲಗೈನಿಂದ ಎದೆಯ ಎಡಭಾಗಕ್ಕೆ ಅವರು ಗುಂಡನ್ನ ಹಾರಿಸಿಕೊಂಡು ಸಾವನ್ನಪ್ಪಿರುವಂತದ್ದು. ಜೊತೆಗೆ ಲೈಸೆನ್ಸ್ಡ್ ಗನ್ ಏನಿದೆ 0.25 ಬೋರ್ ಪಿಸ್ತೂಲ್, ಅದು ಅವರ ಹೆಸರಿನ ರಿಜಿಸ್ಟ್ರೇಷನ್ ನಲ್ಲಿ, ಅಂದ್ರೆ ಅವರ ಲೈಸೆನ್ಸ್ ಇದ್ದಂತ ಗನ್ ಇಂದಾಗಿ ಶೂಟ್ ಮಾಡ್ಕೊಂಡಿರುವಂತದ್ದು. ಸದ್ಯ ಕ್ರೈಮ್ ಸೀನ್ ಅನ್ನು ನೋಡಿದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೊತ್ತಿರುವಂತದ್ದು. ಅಂದ್ರೆ ಘಟನಾ ಸ್ಥಳ ಏನಿದೆ, ಕ್ರೈಮ್ ಸೀನ್ ಅನ್ನು ಮಾಜರ್ ಮಾಡಿದಂತ ಸಂದರ್ಭದಲ್ಲಿ ಬಲಗೈನಿಂದ ಎದೆಯ ಎಡಭಾಗಕ್ಕೆ ಶೂಟ್ ಮಾಡ್ಕೊಂಡಿದ್ದಾರೆ. ಒಂದು ಸುತ್ತಿನ ಗುಂಡನ್ನ ಹಾರಿಸಿಕೊಂಡಿದ್ದಾರೆ. ಜೊತೆಗೆ ಘಟನೆಯಲ್ಲಿ ಹಾರಿಸಿದಂತಹ ಗುಂಡೇನಿದೆ ಅವರ ದೇಹವನ್ನ ಹೊಕ್ಕಿದೆ. ಸದ್ಯ ಅವರ ಮೃತದೇಹವನ್ನ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ತಡರಾತ್ರಿ ಟಿಜೆ ರಾಯ್ ಅವರ ಪತ್ನಿ ಹಾಗೂ 2 ಮಕ್ಕಳು ಬಂದು ಬೋರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹದ ದರ್ಶನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕೆಲವೊಂದಷ್ಟು ಲೀಗಲ್ ಪ್ರೊಸೀಜರ್ ಗಳನ್ನು ಕೂಡ ಮುಗಿಸಿರುವಂತದ್ದು. ಅಂದ್ರೆ ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಸಹಿ ಹಾಕಬೇಕಾಗುತ್ತೆ. ಅವರ ಪತ್ನಿ ಹಾಗೂ ಮಕ್ಕಳು ಆ ಒಂದು ಮರಣೋತ್ತರ ಪರೀಕ್ಷೆಗೆ ಸಹಿಯನ್ನು ಹಾಕಿರುವಂತದ್ದು. ಜೊತೆಗೆ ಅವರ ಸಹೋದರ ಜೋಸೆಫ್ ಸಿ ಬಾಬು ಅವರು ಕೂಡ ಬೋರಿಂಗ್ ಆಸ್ಪತ್ರೆಗೆ ಮುಂದೆ ಅಂತಿಮ ದರ್ಶನವನ್ನು ಪಡ್ಕೊಂಡಿರುವಂತದ್ದು. ಇವತ್ತು ಮರಣೋತ್ತರ ಪರೀಕ್ಷೆ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆ ಆದಂತ ನಂತರದಲ್ಲಿ ಇವತ್ತು ಮೃತದೇಹವನ್ನ ತಗೊಳ್ಬೇಕಾ ಅಥವಾ ನಾಳೆ ಮೃತದೇಹವನ್ನ ತಗೊಳ್ಬೇಕಾ ಅನ್ನೋ ಚರ್ಚೆಯಲ್ಲಿ ಸದ್ಯ ಕುಟುಂಬಸ್ಥರಿರುವಂತದ್ದು. ಅವರ ಅಂತಿಮ ವಿಧಿವಿಧಾನ ಅಂತ್ಯಕ್ರಿಯೆ ಎಲ್ಲಿ ನಡೆಸಬೇಕು ಅನ್ನೋ ನಿರ್ಧಾರ ಇನ್ನೂ ಕೂಡ ಕುಟುಂಬಸ್ಥರು ಮಾಡಿಲ್ಲ. ಹೀಗಾಗಿ ಇವತ್ತು ಮರಣೋತ್ತರ ಪರೀಕ್ಷೆ ಆದಂತ ನಂತರದಲ್ಲಿ ಬೋರಿಂಗ್ ಆಸ್ಪತ್ರೆಯ ಫ್ರೀಜರ್ ನಲ್ಲೇ ಮೃತದೇಹವನ್ನು ಇಟ್ಟು ನಾಳೆ ಬೆಳಿಗ್ಗೆ ಅವರ ಮೃತದೇಹವನ್ನು ತಗೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ ಕುಟುಂಬದ ಮೂಲಗಳು ಹೇಳ್ತಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಬನ್ನೇರುಘಟ್ಟ ರಸ್ತೆಯಲ್ಲಿ ಬರುವಂತಹ ಕಾಸಾ ಗ್ರ್ಯಾಂಡ್ ಅವ್ರಿಗೆ ಸೇರಿದಂತ ಟಿಜೆ ರಾಯ್ ಅವರ ಒಡೆತನಕ್ಕೆ ಸೇರಿದಂತ ಜಾಗ ಏನಿದೆ, ಅಲ್ಲಿ ಅವರ ಅಂತ್ಯಕ್ರಿಯೆಗಳು ನಡೆಸಲಿಕ್ಕೆ ಸದ್ಯ ಕುಟುಂಬದ ಚಿಂತನೆಯನ್ನ ಮಾಡ್ತಿರುವಂತದ್ದು. ಪ್ರತೀಕ್ಷಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.